ಹಲೋ ಎಲ್ಲರಿಗೂ ನಮಸ್ಕಾರ. ನನ್ನ ಕಾಲ್ಪನಿಕ ಕಥಾಲೋಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿದ್ದು ಬೇಗ ಸಬ್ಸ್ಕ್ರೈಬ್ ಆಗಿ, ಹಾಗೆ ಮುಂದಿನ ಅಪ್ಡೇಟ್ಸ್ ಗಳಿಗಾಗಿ ಬೆಲ್ ಐಕಾನ್ ಅನ್ನು ಒತ್ತುವುದು ಮರೆಯದು. ಮದ್ವೆ ಆಗೋ ಗಂಡು ಅಂದಿಲ್ಲ, ಮದ್ವೆ ಆಗ್ತಿರೋ ಗಂಡು ಅಂದಿತ್ತು. ಪಾಪ ಲಂಗಾಧಿಪತಿಗೆ ಕನ್ನಡ ಅರ್ಥ ಆಗಲ್ಲ ಅನ್ಸುತ್ತೆ. ಯಾವಾಗ ನೀವು ನನ್ನ ಮನೆಗೆ ಬಂದ್ರೋ ತಮ್ಮ ಪಾದಾರ್ಪಣೆಯಿಂದ ಮಂಡೋದರಿಗೆ ಕಂಕಣ ಭಾಗ್ಯ ಕೂಡ್ ಬಂದಿದೆ ಸರ್. ನಿನ್ನೆ ನೋಡೋಕ್ ಬಂದಿದ್ದ ಹುಡುಗ ನನ್ನ ಒಪ್ಪಿದಾನೆ ಎಂದಳು. ಗಾಬರಿಯಾಗದೆ ಅವಳ ಕಡೆ ನೋಡಿ, ನಿನ್ನ ಯಾರು ಬೇಕಾದ್ರೂ ಒಪ್ಕೊಳ್ತಾರೆ ಕಣೆ, ಆ ಲೆವೆಲ್ ಬ್ಯೂಟಿ ಇದೆ ನಿಂಗೆ. ಮಿಡಲ್ ಕ್ಲಾಸ್ ಮನೇಲಿದ್ರು ಹೈ ಕ್ಲಾಸ್ ಬ್ಯೂಟಿ ಕೊಟ್ಟಿದ್ದಾರೆ ನಿನ್ನ ಮಮ್ಮಿ ಡ್ಯಾಡಿ. ಆದ್ರೆ ಬಂದಿದ್ದ ಸ್ಕ್ರಾಪ್ ಫೇಸ್ನ ನೀನು ಒಪ್ಕೋಬೇಕಲ್ವ ಚಿನ್ನ ಎಂದು ನಕ್ಕ. ನನ್ನ ಆಯ್ಕೆ ಯಾರಿಗೂ ಬೇಕಿಲ್ಲ ಸರ್. ಇವತ್ತು ಅಪ್ಪ ಮತ್ತೆ ನನ್ನ ಭಾವಿ ಗಂಡನ ತಂದೆ ಅಂದ್ರೆ ನಮ್ಮ ಮಾವ ಇಬ್ರು ರಾಘವೇಂದ್ರ ಸ್ವಾಮಿ ದೇವಸ್ಥಾನಕ್ಕೆ ಹೋದ್ರು ಎಂದಳು. ನಿನ್ ಜಾತಕದಲ್ಲೇನಾದ್ರೂ ದೋಷ ಗೀಷ ಇದೆಯಾ ಅಂತ ನೋಡೋಕ ಡಾರ್ಲಿಂಗ್, ಇಲ್ಲ ಆ ರೀತಿ ಹೇಳಿಸಿ ಕ್ಯಾನ್ಸಲ್ ಮಾಡಿಸ್ಬೇಕಾ ಈ ಮದ್ವೆನ ಎಂದು ಹಾಸ್ಯ ಮಾಡಿ ನಕ್ಕನು. ಅಲ್ಲ, ಮದ್ವೆ ಡೇಟ್ ಫಿಕ್ಸ್ ಮಾಡ್ಸೋಕೆ ಎಂದಳು. ಆಗ ನಗು ನಿಲ್ಲಿಸಿ, ಏನೇ ಬೊಗಳ್ತಿದ್ಯಾ, ತಮಾಷೆ ಸಾಕು, ಟವ್ ಮಾಡಬೇಡ ಎಂದ. ರಾಯರ್ ಮೇಲಾಣೆ, ನನ್ನ ಮದ್ವೆ ಫಿಕ್ಸ್ ಆಗೋಯ್ತು ಸರ್ ಎಂದಳು. ಕೈಯಲ್ಲಿದ್ದ ಕಾರ್ ಕೀ ಬಿಡಿಸಿ ದಂಗಾದ. ಏನು, ಮದ್ವೆ ಫಿಕ್ಸ್ ಆಗೋಯ್ತಾ ಎಂದು ಪ್ರಶ್ನಿಸಿದವನಿಗೆ ನಂಬೋಕಾಗ್ತಿಲ್ಲ. ಆದ್ರೆ ಅದೇ ಸತ್ಯ ಎನ್ನುವಂತೆ ತಲೆ ಆಡಿಸಿದ್ಲು. ನಿಂಗೆ ಹುಡುಗ ಇಷ್ಟ ಆದ್ನಾ ಕೇಳುತ್ತಾ ಹತ್ತಿರ ಬಂದ. ಅಲ್ಲಿ ಅವನನ್ನ ರಿಜೆಕ್ಟ್ ಮಾಡೋದಕ್ಕೆ ನನ್ನ ಬಳಿ ಯಾವ ಕಾರಣಗಳಿರ್ಲಿಲ್ಲ ಸರ್ ಎಂದಳು. ವಿರಾಜ್ಗೆ ಕೋಪ ನೆತ್ತಿಗೇರಿತು. ಕಾರಣ ಯಾಕೆ ಇಲ್ಲ, ಎಲ್ರೂ ಎಲ್ಲರ ಕಣ್ಣಿಗೂ ಚೆನ್ನಾಗಿ ಕಾಣಿಸ್ಬೇಕು ಅಂತ ರೂಲ್ಸ್ ಇಲ್ಲ. ಇಷ್ಟ ಆಗ್ಲಿಲ್ಲ ಅಂದ್ರೆ ಮುಗಿತಿತ್ತು ಎಂದ. ಅವನ್ಗೇನ್ ಗೊತ್ತು ಅಲ್ಲೇನಾಯ್ತು ಅಂತ. ಆ ರೀತಿ ಹೇಳೋದಕ್ಕೆ ಚಾನ್ಸ್ ಇರ್ಲಿಲ್ಲ ಸರ್ ಎಂದು ಆಕೆ ಮುಂದೆ ಏನೋ ಹೇಳುವ ಮುನ್ನವೇ ಅವಳನ್ನ ಗುರಾಯಿಸುತ್ತಾ, ಈಗ ಇಷ್ಟ ಇಲ್ಲ ಅಂದ್ರೂ ಮದ್ವೆ ಮಾಡ್ಕೊಂಡು ಏನ್ ಕಿಸಿಬೇಕು ಅನ್ಕೊಂಡಿದ್ಯಾ? ಇಷ್ಟ ಇಲ್ಲದೆ ಮದ್ವೆ ಆಗೋದು ಅಂದ್ರೆ ಒಂದ್ ರೂಮಲ್ಲಿ ನೀನೊಂದು ತೀರಾ ನಾನೊಂದು ತೀರಾ ಅಂತ ದೂರ ಇರೋದಕ್ಕಲ್ಲ, ಒಂದೇ ಮಂಚದ ಮೇಲೆ ನಮ್ಮನ್ನ ಹಂಚ್ಕೊಂಡು ಬಾಳೋದಕ್ಕೆ. ಚಿಕ್ಲಿ ತರ ಆಡ್ಬೇಡ, ಈಗ್ಲೇ ಹೋಗಿ ಮದ್ವೆ ಇಷ್ಟ ಇಲ್ಲ ಅಂತ ಹೇಳು ಎಂದು ತಾಳ್ಮೆಯಿಂದಲೇ ಹೇಳಿದ. ಆಗ ಹೇಳೋಕೆ ಅವಕಾಶವೇ ಇಲ್ಲ ಸರ್ ಎಂದಳು. ಅವನಿಗೆ ಉರ್ದೋಯ್ತು. ಹಾಗಾದ್ರೆ ಹೂವಿನ ಹಾಸಿಗೆ ಮೇಲೆ ಇಷ್ಟ ಇಲ್ದಿರೋ ವ್ಯಕ್ತಿ ಪಕ್ಕ ಮಲ್ಗೋಕೆ ತಯಾರಾಗು ಎಂದ ಸಿಟ್ಟಲ್ಲಿ. ಒಂದ್ ವೇಳೆ ಮಲಗಬೇಕು ಅಂದ್ರೆ ನನ್ನ ಹತ್ರ ಬೇರೆ ದಾರಿ ಇಲ್ಲ ಸರ್ ಎಂದು ಆಕೆ ಪೂರ್ತಿ ವಾಕ್ಯ ಮಾಡುವ ಮುನ್ನವೇ ಅವಳ ತೋಳನ್ನ ಬಲವಾಗಿ ಹಿಡಿದು ಗೋಡೆಗೆ ಒರಗಿಸಿ, ಏನೇ ಬೊಗಳ್ತಿದ್ಯಾ ಎಂದು ಹಲ್ಲು ಮಸಿಯುತ್ತಾ ಕೇಳಿದಾಗ, ನಿಜ ಹೇಳ್ತಾ ಇದ್ದೀನಿ ಸರ್, ತಮ್ಮ ಪಾದದ ಆಶೀರ್ವಾದದಿಂದ ನಾನು ಹೂವಿನ ಹಾಸಿಗೆ ಮೇಲಿದ್ರು ಮುಳ್ಳಿನ ಸಂಸಾರದಲ್ಲಿ ಮುಳುಗ್ಲೇಬೇಕಾಗತ್ತೆ ಸರ್ ಎಂದಳು. ಅವಳ ಮಾತಲ್ಲಿದ್ದ ನೋವು ಕಣ್ಣಿಗೆ ಕಾಣಿಸದಿದ್ರೂ ಅವನ ಮನಸ್ಸಿಗೆ ಅರ್ಥವಾಗ್ತಿತ್ತು. ಸಿರಿ ಮೊದ್ಲಿಂದಲೂ ಹಾಗೆ, ಊಹಾಲೋಕದಲ್ಲಿ ಬದುಕಲು ಇಷ್ಟಪಡಲ್ಲ. ಕೈಗೆಟುಕಿಸದ ವಸ್ತುಗೆ ಏಣಿ ಹಾಕೋ ಯೋಚನೆ ಮಾಡಲ್ಲ. ಪಾಲಿಗೆ ಬಂದಿದ್ದೇ ಪಂಚಾಮೃತ ಎಂದು ತಿಳಿದು ವಾಸ್ತವಕ್ಕೆ ಹತ್ತಿರವಾಗಿ ಬದುಕುವ ಹೆಣ್ಣು. ಆದರೆ ವಿರಾಜ್ ಹಾಗಲ್ಲ. ತನಗೆ ಬೇಕೆಂದಿತ್ತು ಪಡೆದೇ ತೀರುವ ಗಂಡು. ಇಲ್ಲ ಎಂದರೆ ಇಲ್ಲ ಎಂದು ನೇರವಾಗಿ ಹೇಳುವ ಗಟ್ಟಿ ಹುಡುಗ. ಯಾರಿಗಾಗಿಯೋ ತನ್ನ ನಿರ್ಧಾರ ಬದಲಿಸೋ ಗಂಡಲ್ಲ. ಅದಕ್ಕೆ ಇಷ್ಟ ಇಲ್ಲದೆ ಅವನ ಮಗುವಿಗೆ ತಾಯಿ ಆಗ್ತೇನೆ ಎಂದವನಿಗೆ ಕೋಪ ತಾರಕಕ್ಕೇರಿದೆ. ನನ್ನ ಹಣೆ ಬರಹದಲ್ಲಿ ಅವ್ರ ಮಗುವಿಗೆ ತಾಯಿ ಆಗ್ಬೇಕು ಅಂತಿದ್ರೆ ಆಗ್ಲೇ ಬೇಕಲ್ವ ಸರ್ ಎಂದಳಷ್ಟೇ. ಬಂದ ಕೋಪ ತಡೆಯಲಾಗದೆ ಅವಳ ಮೇಲಿನ ಹಿಡಿತ ಬಿಟ್ಟು ಅದೇ ಗೋಡೆಗೆ ತನ್ನ ಕೈ ಮುಷ್ಟಿ ಕಟ್ಟಿ ಗುದ್ದಿದ. ಆ ಏಟಿಗೆ ಹುಡುಗಿ ಹೆದರ್ಬಿಟ್ಟಿದ್ಲು. ಅವನ ಕೈ ಕೂಡ ಗಾಯಗೊಂಡಿತ್ತು. ಬಾಯಿಗೆ ಬಂದಿದ್ದು ಬೊಗಳ್ತಿದ್ದಾಳೆ. ಇಷ್ಟ ಇಲ್ಲದೆ ಮದ್ವೆ ಆಗಿ ಸಂಸಾರ ಮಾಡೋದು ತಮಾಷೆ ಅನ್ಕೊಂಡಿದ್ದಾಳೆ. ಒಂದಿನ ಮಲಗೆದ್ದು ಹೋಗೋದು ಅನ್ಕೊಂಡಿದ್ದೇನೆ. ಹಾಗೆ ಹೀಗೆ ಗೊಣಗುತ್ತಿದ್ದವನ ಕೈಯಿಂದ ರಕ್ತ ಬರೋದು ನೋಡಿದವಳು, ಸರ್ ನಿಮ್ಮ ಕೈಯಲ್ಲಿ ರಕ್ತ ಎಂದು ತಕ್ಷಣ ಕೈ ಹಿಡಿದು ತನ್ನ ಸೀರೆಯ ಸೆರಗಲ್ಲೇ ಒರೆಸಲು ಶುರು ಮಾಡಿದ್ಲು. ಅವನ ಕೋಪವೆಷ್ಟು ಕೆಟ್ಟಾಗಿತ್ತೆಂದು ಅವನ ಕೈಗಾಗಿದ್ದ ಗಾಯ ನೋಡಿಯೇ ಹೇಳ್ಬಹುದಿತ್ತು. ಏನ್ ಸರ್ ನೀವು ಕೋಪದಲ್ಲಿ ನಿಮಗೆ ನೀವೇ ಈ ರೀತಿ ಗಾಯ ಮಾಡ್ಕೊಳ್ತಿದ್ದೀರಾ? ಯಾಕೆ ಸರ್ ಇಷ್ಟು ಕೋಪ ನಿಮ್ಗೆ ಎಂದು ಅತ್ತಿತ್ತ ನೋಡಿ, ಫಸ್ಟ್ ಏಡ್ ಬಾಕ್ಸ್ ಎಲ್ಲಿದೆ ಸರ್ ಎಂದು ಕೇಳಿದ್ಲು. ತಕ್ಷಣ ಅವಳಿಂದ ಕೈ ಬಿಡಿಸಿಕೊಂಡು, ಬಿಡೆ ಕೈನ, ಈ ಕೇರಿಂಗ್ ಗೀರಿಂಗ್ ನನ್ನ ಹತ್ರ ಇಟ್ಕೋಬೇಡ ಎಂದ. ಅವನ ಕೋಪ ಇದ್ದಿದ್ದೆ ಎಂದುಕೊಂಡು ಅವಳೇ ಅಲ್ಲಿದ್ದ ಕೆಲ ಡ್ರಾಯರ್ ತೆರೆದು ಹುಡುಕಲು ಶುರು ಮಾಡಿದ್ಲು. ಡ್ರೆಸ್ಸಿಂಗ್ ಟೇಬಲ್ ಕೆಳಗಡೆ ಇದೆ ನೋಡೆ ಎಂದು ಅವನೇ ಜಾಗ ಹೇಳಿದ. ತಕ್ಷಣ ಫಸ್ಟ್ ಏಡ್ ಬಾಕ್ಸ್ ಹಿಡಿದು ಅವನ ಬಳಿ ಬಂದು, ಕೂತ್ಕೊಳ್ಳಿ ಸರ್ ಎಂದಳು. ಯಾಕೆ, ನಿಂತ್ಕೊಂಡ್ರೆ ತಮಗೆ ಫಸ್ಟ್ ಏಡ್ ಮಾಡೋಕೆ ಬರಲ್ವೋ ಎಂದು ಗದರಿ ಕೂತ. ಮೊದಲೆಲ್ಲ ಅವನ ಮಾತುಗಳು ಅವಳಿಗೆ ಕೋಪ ತರಿಸಿ ಅವಳ BP ಏರಿಸ್ತಿತ್ತು. ಆದರೆ ಈಗ ಅವನ ಮಾತಿನ ಶೈಲಿಗೆ ಹೊಂದ್ಕೊಂಡಿದ್ದಾಳೆ ಸಿರಿ.
ಹಾಗಾಗಿ ಅವನ ಕೋಪ 10 ನಿಮಿಷ ಎನ್ನುವಂತೆ ಸುಮ್ಮನಿರುವುದು ಕಲಿತು ಬಿಟ್ಟಂತೆ ಇರ್ತಾಳೆ. ಹಾಗೆ ಕಾಟನ್ ತೆಗೆದು ಅವನ ಮುಷ್ಟಿಗಾಗಿದ್ದ ಗಾಯದ ರಕ್ತ ಉರಿಸುತ್ತಾ ಫಸ್ಟ್ ಏಡ್ ಮಾಡ್ತಿದ್ದವಳನ್ನ ಬಳಸಿ ತನ್ನ ಮೇಲೆ ಕೂರಿಸಿಕೊಂಡ. ಏನ್ ಸರ್ ನೀವು, ಬಿಡಿ ನನ್ನ ಎಂದವಳನ್ನ ನೋಡಿ, ಯಾಕೆ ಒಳಗಳಿಗೆ ಈ ಎಲ್ಪಿ ನಿಲ್ಲಿಸ್ಕೊಂಡು ಫಸ್ಟ್ ಏಡ್ ಮಾಡಿಸ್ಕೊಳ್ತಾ ಇದ್ದಾನೆ ಅಂತ ನೀನು ಬೈಕೊಳ್ತಾ ಇರೋದು ಗೊತ್ತಾಗ್ತಿಲ್ಲ ನನಗೆ ಅನ್ಕೊಂಡ್ಯಾ ಎಂದು ಪ್ರಶ್ನಿಸಿ ಅವಳನ್ನ ಸುಮ್ಮನಾಗ್ಸಿದ್ದ. ಹಾಗೆ ಕೈಗೆ ಆಗಿದ್ದ ಗಾಯದ ರಕ್ತ ಒರೆಸಿ ಅದನ್ನ ಡೆಟಾಲ್ ಬಳಸಿ ಕ್ಲೀನ್ ಮಾಡ್ತಿದ್ದವಳನ್ನ ಹೆದರಿಸಲು ಓಹ್ ಎಂದು ಡ್ರಾಮಾ ಮಾಡಲಾರಂಭಿಸಿದ. ಮೊದಲು ಹೆದರಿ ಸಾರಿ ಸರ್ ಎನ್ನುತ್ತಿದ್ದವಳು ನಂತರ ಅವನದು ಡ್ರಾಮಾ ಎಂದರಿತು ಸುಮ್ಮನೆ ಕೆಲಸ ಮಾಡ್ತಿದ್ಲು. ಅವಳ ಮೇಲೆ ಮುನಿಸು ಕೋಪ ಇದೆ. ಕಾರಣ ಏನು? ಅವಳಿಗೆ ಮದ್ವೆ ಸೆಟ್ ಆದ್ರೆ ನಂಗೆ ಯಾಕೆ ಕೋಪ ಬರುತ್ತೆ? ತನ್ನಲ್ಲೇ ಹೇಳ್ಕೊಳ್ತಿದ್ದವನು ಮೆತ್ತಗೆ ಮಾತು ಶುರು ಮಾಡಿದ. ಇಷ್ಟ ಇಲ್ಲದೆ ಮದ್ವೆ ಆಗ್ತಿದ್ದೀನಿ ಅಂತ ಒಪ್ಕೊಂಬಂಡೋದ್ರಿ ಎಂದ. ಹಾಗೇನಿಲ್ಲ ಎಂದಳು. ಅಷ್ಟು ಹೊತ್ತು ಅವಳಾಡಿದ ಮಾತಲ್ಲಿ ಅವಳಿಗೆ ಮದ್ವೆ ಇಷ್ಟ ಇಲ್ಲ ಎನ್ನುವುದು ಸ್ಪಷ್ಟವಾಗಿತ್ತವನಿಗೆ. ಆದ್ರೆ ಅವಳ ಬಾಯಿಂದಲೇ ಮದ್ವೆ ಇಷ್ಟ ಇಲ್ಲ ಅಂತ ಹೇಳ್ಸೋಕೆ ನೋಡ್ತಿದ್ದ ಅಷ್ಟೇ. ನೀನ್ ಇಷ್ಟ ಏನು ಅಂತ ನಿಂಗಿಂತ ಚೆನ್ನಾಗಿ ನಂಗೆ ಗೊತ್ತು. ಗ್ರಾನಿ ಹೇಳಿಲ್ವಾ ಪೇಷಂಟ್ ಬಗ್ಗೆ ಡಾಕ್ಟರ್ಗೆ ಚೆನ್ನಾಗಿ ಗೊತ್ತಿರುತ್ತೆ ಅಂತ ಎಂದ. ನನ್ನ ಇಷ್ಟ ನನಗೆ ಜನ್ಮ ಕೊಟ್ಟವ್ರಿಗೆ ಗೊತ್ತಿಲ್ಲ, ಇನ್ ನಿಮಗೆ ಹೇಗೆ ಎಂದು ಕೆಲಸ ಮುಂದುವರಿಸುವಾಗ, ಈಗ ನಿನ್ ಮನ್ಸು ಏನ್ ಕೇಳ್ತಿದ್ಯೋ ಅದ್ ಕೊಟ್ರೆ ನಂಬ್ತೀಯಾ ಎಂದ. ತಕ್ಷಣ ಅವಳ ಹೃದಯ ಅದೀಕೋ ಅವನೀಗ ಮುತ್ತಿಡಬಹುದು ಎನ್ನುತ್ತಿತ್ತು. ಅದೇನೋ ಅವಳ ಹೃದಯ ಇದ್ದಕ್ಕಿದ್ದಂತೆ ಜೋರಾಗಿ ಬಡಿದುಕೊಳ್ಳಲು ಆರಂಭಿಸಿತು. ಅವನೀಗ ಮುಟ್ಟಿಟ್ರೆ ಮುತ್ಕೊಡ್ತಾನೆ ಅನ್ಸುತ್ತೆ, ಮುತ್ಕೊಡೋ ಆಲೋಚನೆ ಇದೆಯಾ ಅವನ್ಗೆ? ಹೀಗೆ ಏನೇನೋ ಅವಳ ಮನಸ್ಸು ಹೇಳ್ಕೊಳ್ಳುವಾಗ ಅವಳು ನಡು ಬಳಸಿ ತನ್ನ ಬಳಿ ಮತ್ತಷ್ಟು ಸೆಳೆದುಕೊಂಡ. ಅವಳ ಉಸಿರಾಟ ಒಳ್ಳೆ ರೇಸಿಗೆ ಬಿಟ್ಟಂತೆ ಓಡ್ತಿದೆ. ಹಾಗೆ ಅವಳ ಬೆದರುತ್ತಿದ್ದ ತುಟಿ ಬಳಿ ಬಾಗಿದ. ಅವಳೇನು ವಿರೋಧಿಸುತ್ತಿರಲಿಲ್ಲ. ಮನಸ್ಸಲ್ಲಿ ಅವನಿಗೆ ಜಾಗ ಕೊಟ್ಟಿದ್ದಾಳೆ. ಅದನ್ನ ಅವಳು ಬಾಯಿ ಬಿಟ್ಟು ಹೇಳ್ತಿಲ್ಲ. ಇವನು ಅವನ ಫೀಲಿಂಗ್ಸ್ನ ಅರ್ಥ ಮಾಡ್ಕೊಳ್ತಾ ಇಲ್ಲ. ಕೈಯಲ್ಲಿದ್ದ ಆಯಿಂಟ್ಮೆಂಟ್ನ ಗಟ್ಟಿಯಾಗಿ ಹಿಡಿದು ಕಣ್ಮುಚ್ಚಿದ್ಲು. ಸಾಕಷ್ಟು ಹುಡುಗಿಯರ ಅದರ ಸವಿದು ಅಭ್ಯಾಸವಿದೆ ಅವನಿಗೆ. ಅವರೆಲ್ಲ ಅವರಾಗಿ ಆರಿಸಿ ಬಂದಿದ್ದು ಅವನನ್ನ. ಆದ್ರೆ ಮೊದಲ ಬಾರಿ ವಿರಾಜ್ ತಾನಾಗಿಯೇ ಆರಿಸಿ ಮುತ್ತು ಕೊಡೋ ಮನಸ್ಸು ಮಾಡಿರೋದು ಕೇವಲ ಸಿರಿಯೊಂದಿಗೆ. ಮುತ್ಕೊಟ್ರು ಆಕೆ ಸ್ಪಂದಿಸಬಹುದು ಎಂದಿತ್ತು ಅವನ ಮನಸ್ಸು. ಆದ್ರೆ ತನ್ನಷ್ಟಕ್ಕೆ ನಕ್ಕವನು, ಆಯಿಂಟ್ಮೆಂಟ್ ಹಚ್ಚೆ ಮಂಡೋದ್ರೆ ಈಗ ಕೊಡೋ ಮೂಡಿಲ್ಲ ಎಂದು ಅತ್ತಿತ್ತ ನೋಡಲಾರಂಭಿಸಿದ. ತಕ್ಷಣ ಅವನ ಮತ್ತೇರಿಸುವ ಧ್ವನಿಗೆ ಕಣ್ಣು ಬಿಟ್ಟು ಆಯಿಂಟ್ಮೆಂಟ್ ಹಚ್ಚಲು ಶುರು ಮಾಡಿದ್ಲು. ಒಂದು ಕ್ಷಣ ಅವಳಿಗೆ, ಛೇ ಇದೇನ್ ಮಾಡ್ತಿದ್ದೆ ನಾನು? ಸರ್ ಕಿಸ್ ಮಾಡ್ತಾರೆ ಅಂತ ಯಾಕೆ ಅನ್ಕೊಂಡೆ ನಾನು? ಹೀಗೆ ಅಂದ್ಕೊಂಡು ಸುಮ್ಮನಾದ್ಲು. ಈಗೇನಾಯ್ತು ಮಂಡೋದ್ರಿ ನಮ್ಮ ಮಧ್ಯೆ ಎಂದು ಮೆತ್ತಗೆ ಅವಳ ಕಿವಿಗೆ ತುಟಿ ತಾಗಿಸುತ್ತಾ ಕೇಳಿದ. ಅವಳನ್ನ ಟೆಂಪ್ಟ್ ಮಾಡೋ ಯೋಚನೆಯೋ ಏನೋ. ಅವನ ತುಟಿಯ ಸ್ಪರ್ಶಕ್ಕೆ ಅವಳ ಕಿವಿ ಕೆಂಪಾಯಿತು. ಸರ್ ಏನು ಅಂತಾನೆ ಅರ್ಥ ಆಗ್ತಿಲ್ಲ. ಫಸ್ಟ್ ಏಡ್ ಮುಗೀತು, ಬಿಡಿ ನನ್ನ ಎಂದಳು. ನಾನು ಕಿಸ್ ಮಾಡಿದ್ರು ನೀನೇನು ಮಾಡ್ತಿರ್ಲಿಲ್ಲ ಎಂದ ಅವಳ ಪುಡಿ ಕೂದಲನ್ನ ಕಿವಿ ಹಿಂದೆ ಸೇರಿಸುತ್ತ. ಅದೇನೋ ನಿಜ, ಅದವಳಿಗೂ ಹೌದು ಎಂದೆನಿಸಿತ್ತು. ಆದ್ರೆ ಅವನ ಮುಂದೆ ನಿಜ ಒಪ್ಪೋದಾ? ಸರಿ ಇರಲ್ಲ ಎಂದುಕೊಂಡು ಅವನ ಕಡೆಗೆ ಕೊಂಚ ಕೋಪ ಬಂದ ಹಾಗೆ ತಿರುಗಿ, ಹಾಗೇನಿಲ್ಲ, ನೀವು ತಮಾಷೆ ಮಾಡ್ತಿದ್ದೀರಾ ಅಂತ ಗೊತ್ತಿತ್ತು ನನಗೆ, ಅದಕ್ಕೆ ಸುಮ್ಮನಿದ್ದೆ. ಇಲ್ಲ ಅಂದಿದ್ರೆ ಎಂದಾಕೆ ಹೇಳೋ ಮುಂಚೆಯೇ ನಿಜವೋ ಸುಳ್ಳೋ ಎಂದು ಅನುಮಾನ ಬರುವ ಹಾಗೆ ಮಾತಾಡುತ್ತಿದ್ದವಳ ತುಟಿಗೆ ತುಟಿ ಮುಟ್ಟಿಸಿಬಿಟ್ಟಿದ್ದ ಎಲ್ಪಿ. ಅವಳ ಬದುಕಲ್ಲೇ ಅದು ಪ್ರಥಮ ಮುತ್ತು. ರೋಮವೂ ರೋಮಾಂಚನಗೊಂಡ ಹಾಗೆ ಬಟ್ಟಲು ಕಣ್ಣುಗಳನ್ನು ಅಗಲಿಸಿ ಅವಳು ತಬ್ಬಿಬಾದ ಹಾಗೆ ನೋಡುವಾಗ, ಇಲ್ಲ ಅಂದ್ರೆ ಏನ್ ಮಾಡ್ತಿದೆ ಅಂತ ಈಗ ಮಾಡಿ ತೋರಿಸು ಮಂಡೋದ್ರಿ, ಐ ಆಮ್ ರೆಡಿ ಎಂದು ಕೇಳಿ ತುಂಟ ನಗೆ ನೀಡಿದ. ಅವಳು ಆಡ್ತಿದ್ದ ಉಸಿರಾಟಕ್ಕೆ ಲಗಾಮು ಹಾಕುವ ಹಾಗೆ, ಎಮರ್ಜೆನ್ಸಿಗೆ ಡಾಕ್ಟರ್ಗೆ ಫೋನ್ ಮಾಡ್ಲಾ ಮಂಡೋದ್ರಿ? ಯಾಕೋ ನೀನು ಹೆಸರು ಮ್ಯಾರಥಾನ್ ರೇಸಲ್ಲಿದ್ದೀನಿ ಅನ್ಕೊಂಡ್ ಹಾಗಿದೆ ಎಂದ. ಅವಳಿಗೆ ಏನ್ ಮಾಡ್ಬೇಕೋ ತಿಳಿಲಿಲ್ಲ. ಆಯಿಂಟ್ಮೆಂಟ್ ಅಲ್ಲೇ ಬಿಟ್ಟು ಅವನಿಂದ ಮೇಲೆದ್ದು ಬೆವರುವ ಮೊಗದಲ್ಲಿ ಕೆಲ ಕ್ಷಣ ನೋಡ್ತಾ ನಿಂತಳು. ಹಾಗೆ ಅವನೇ ಆಯಿಂಟ್ಮೆಂಟ್ ಪಕ್ಕಕ್ಕಿಟ್ಟು ಎದ್ದು ನಿಂತವನು, ಇದುವರೆಗೂ ಯುವರಾಜ್ ಬೇಕು ಅಂತ ಬಯಸಿದ್ದು ಅವನ ಕೈ ಮೀರಿದ್ದೇ ಇಲ್ಲ. ಒಂದು ಹುಡುಗಿನ 60 ನಿಮಿಷಕ್ಕಿಂತ ಹೆಚ್ಚಾಗಿ ನೋಡಿದ್ದೂ ಇಲ್ಲ. ಅದ್ರ ಫಾರ್ ದ ಫಸ್ಟ್ ಟೈಮ್ ನಿನ್ನ ನೋಡ್ತಾನೆ ಇರ್ಬೇಕು ಅನ್ಸುತ್ತೆ, ಮುಟ್ಬೇಕು ಅನ್ಸುತ್ತೆ, ನಿನ್ನ ಜೊತೆ ಇರ್ಬೇಕು ಅನ್ಸುತ್ತೆ, ನಿನ್ನ ನೋಡದೆ ಇರೋಕ್ಕಾಗಲ್ಲ ಅನ್ಸುತ್ತೆ, ನಿನ್ ಮಾತು ಕೇಳದೆ ಕಿವಿ ಯಾಕಿದೆ ಅನ್ಸುತ್ತೆ. ಇಲ್ಲಿವರೆಗೂ ಆತ ಹೇಳಿದ್ದು ಕೇಳ್ತಾ ಅವಳ ಮನಸ್ಸು ಅವನಿಗೆ ಅವಳ ಮೇಲೆ ಒಲವಾಗಿದೆ ಎಂದು ಹೇಳುತ್ತಿತ್ತು. ಯಾಕೆ ಏನು ಅಂತ ಗೊತ್ತಿಲ್ಲ, ನೀನ್ ನನ್ನ ಕೈ ಮೀರಿ ಬೇರೆಯವನ ಜೊತೆ ಕೈ ಸೇರಿಸೋದು ನನ್ಗಿಷ್ಟ ಇಲ್ಲ. ವಿರಾಜ್ ಬಯಸೋ ವಸ್ತುವಾಗ್ಲಿ ಹುಡುಗಿಯಾಗ್ಲಿ ವಿರಾಜ್ ಕೈ ಮೀರೋಕೆ ಚಾನ್ಸೇ ಇಲ್ಲ. ಸೊ ಚಿನ್ನ, ಮದ್ವೆ ಬಗ್ಗೆ ಚಿಂತೆ ಮಾಡ್ಬೇಡ ಜಾಸ್ತಿ. ನಿನ್ ಮದ್ವೆ ಅವನ ಜೊತೆಗೆ ನಡೆಯಲ್ಲ, ಪಕ್ಕ
ನಂಗೆ ನೀನು ಸೋ ಸ್ಪೆಷಲ್ ಎಂದು ನಕ್ಕನು. ಸಿಂಹಾದ್ರಿ ಆಫೀಸಲ್ಲಿ ಅಲ್ಲೋಡೆ ಬ್ಯೂಟಿ ಕ್ವೀನ್ ಸನಾ. ವಾವ್, ಶಿಸ್ ಬ್ಯಾಕ್. ನನ್ನ ಆಲ್ ಟೈಮ್ ಫೇವ್ರೆಟ್ ಮಾಡೆಲ್ ಅವಳು. ಅವ್ರು ಬರ್ತಿದ್ದ ಎಲ್ಲ ಆಡ್ಸ್ ಹಿಟ್ ಆಗೋದು. ಅವರು ವಿರಾಟ್ ಸರ್ ಜೊತೆಗೆ ಪಾರ್ಟ್ನರ್ಶಿಪ್ ಮಾಡೋಕೆ ಬಂದಿದ್ದಾರಂತೆ. ವಿರಾಟ್ ಸರ್ ಮೊದಲೇ ಹಾಟ್ ಹ್ಯಾಂಡ್ಸಮ್ ಹಂಕ್, ಇನ್ನು ಈ ಬ್ಯೂಟಿ ಜೊತೆಗೆ ಸೇರಿದ್ರೆ ಎಲ್ಲರ ಹಾಟ್ ಫೇವ್ರೆಟ್ ಜೋಡಿ ಆಗ್ತಾರೆ. ಹೀಗೆ ಅಲ್ಲಿದ್ದ ಕೆಲಸಗಾರರ ಬಾಯಿಂದ ಬರ್ತಿದ್ದ ಮಾತುಗಳು ಅಲ್ಲೇ ನಿಂತು ಅವಳನ್ನ ನೋಡ್ತಿದ್ದ ಧನುಷ್ ಕಿವಿಗೆ ಬೀಳ್ತಿತ್ತು. ನೋಡಲು ಒಳ್ಳೆ ಗ್ಲಾಮ್ ಲುಕ್ನಲ್ಲಿ ಕಾಣ್ತಿದ್ದ ಹುಡುಗಿ ಅವಳು. 6 ಇಂಚು ಹೀಲ್ಸ್ ಹಾಕಿ ಮಂಡಿ ಮುಚ್ಚದ ಹಾಗೆ ಟೈಟ್ ಬಾಡಿಕಾನ್ ಬ್ಲ್ಯಾಕ್ ಡ್ರೆಸ್ ಧರಿಸಿ ರೆಡ್ ಲಿಪ್ಸ್ಟಿಕ್ ಹಾಕಿರುವ ತುಟಿಯಲ್ಲಿ ಪಟಪಟ ಅಂತ ಮಾತಾಡ್ತಾ ತನ್ನ ಬಾಡಿ ಗಾರ್ಡ್ಸ್ಗಳನ್ನ ನೋಡ್ತಾ ಏನೋ ಹೇಳ್ತಾ ಬರ್ತಿದ್ದವಳು ನಿಜಕ್ಕೂ ಗ್ಲಾಮರಸ್ ಕೊಂಬೆನೇ ಸರಿ. ಇಡೀ ಆಫೀಸ್ ಅವಳನ್ನೇ ನೋಡ್ತಾ ನಿಲ್ಲುವಂತಿತ್ತು ಅವಳ ಸೌಂದರ್ಯ. ಭುಜ ಮುಟ್ಟುವ ಕೂದಲನ್ನ ಆಗಾಗ ತನ್ನ ಕೈಯಲ್ಲಿ ಹಿಂದೆ ಸರಿಸುವ ಸಣ್ಣ ಪ್ರಯತ್ನ ಮಾಡ್ತಾ ಆಫೀಸಿನೊಳಗೆ ಬರುತ್ತಾ ಅಲ್ಲೇ ನಿಂತಿದ್ದ ಧನುಷ್ ಕಡೆ ನೋಡಿಯೂ ನೋಡದ ಹಾಗೆ ವೇರ್ ಇಸ್ ವಿರಾಜ್ ಅಲ್ಲೇ ಇದ್ದ ಮಾಧುರ್ಯ ಕಡೆ ನೋಡಿ ಕೇಳಿದ್ಲು. ಅವರಿನ್ನೂ ಬಂದಿಲ್ಲ ಎಂದಳು ಮಧು. ಕಾಲ್ ಹಿಮ್ ಎಂದವಳು. ವಿರಾಜ್ ಕ್ಯಾಬಿನ್ ಎಂದು ಉಬ್ಬು ಹಾರಿಸಿ ಕೇಳಿದಳು. ಆ ಕಡೆ ಇದೆ, ಪ್ರಿನ್ಸ್ ಇಲ್ಲದೆ ಇರುವಾಗ ಯಾರನ್ನು ಒಳಗಡೆ ಬಿಡೋ ಹಾಗಿಲ್ಲ ಎಂದು ಮಧು ಹೇಳುವಾಗ, ಸನಾಹಿಯ, ಆ ರೂಲ್ಸ್ ನಿಮ್ಮಂಥವರಿಗೆ, ನಾಟ್ ಫಾರ್ ಮೀ, ಗೋ ಕಾಲ್ ಹಿಮ್ ಎಂದು ಕ್ಯಾಬಿನ್ ಒಳಗಡೆ ಹೊಟ್ಟೆ ಬಿಟ್ಲು. ಓ ಶಟ್ ಎಂದುಕೊಂಡ ಮಧು. ಆ ಸಿರಿನ ಬೆಟರ್, ಅವಳಿದ್ದಾಗಲೇ ವಿರಾಜ್ ನನ್ನ ಕಡೆ ಕಣ್ಣಾಡಿಸ್ಲಿಲ್ಲ, ಇನ್ನು ಈ ಬಕೆಟ್ ರಾಣಿ ಬಂದಾಗಿದೆ, ಹೀಗೆ ನನ್ನ ಪ್ರಿನ್ಸ್ ನನ್ನ ನೋಡ್ತಾನ ತನ್ನಲ್ಲೇ ಹೇಳ್ಕೊಂಡು ವಿರಾಜ್ಗೆ ಕರೆ ಮಾಡ್ತಾಳೆ. ಆದರೆ ಅಲ್ಲಿಗೆ ಬಂದಿದ್ದ ಸನಾ ತನ್ನನ್ನು ನಿಜವಾಗ್ಲೂ ನೋಡ್ಲಿಲ್ವಾ ಅಥವಾ ನೋಡಿದ್ರೂ ನೋಡಿದ ಹಾಗೆ ತನ್ನಲ್ಲೇ ಹೇಳಿಕೊಂಡು ನೊಂದವನು ಅಲ್ಲೇ ಇದ್ದ ವೇಟಿಂಗ್ ಚೇರ್ ಮೇಲೆ ಕುಳಿತ ಧನುಷ್. ಯಾಕೋ ಈಗ ಆತ ಹೇಳಿದ್ದು ಸಿರಿಗೆ ಹಿಡಿಸ್ಲಿಲ್ಲ. ತಾನು ಬೇಕು ಅಂದಿದ್ದು ಬೇಕಷ್ಟೆ, ತನ್ನ ಕೈ ಮೀರೋಕೆ ಬಿಡೋದಿಲ್ಲ. ಈ ರೀತಿಯ ದರ್ಪ ದೌಲತಿನ ಮಾತು ಅವಳಿಗೆ ಕೊಂಚವೂ ಹಿಡಿಸ್ಲಿಲ್ಲ. ಸುಖ ಸುಪ್ಪದಿಗೆ ಬಯಸೋ ಹೆಣ್ಣಲ್ಲ ಅವಳು. ಅಂಗೈಯಷ್ಟು ಮನೆ ಇದ್ರೂ ಒಬ್ರಿಗೊಬ್ರು ಅರ್ಥ ಮಾಡ್ಕೊಂಡು ಬದುಕುವ ಗಂಡ ಬೇಕು ಅಂತ ಬಯಸ್ತಿದ್ದವಳು ಅವಳು. ಅಂದ್ರೆ ಏನರ್ಥ ಸರ್? ಸ್ಪೆಷಲ್ ಅಂದ್ರೆ ನೀವು ನನ್ನ ಪ್ರೀತಿ ಮಾಡ್ತಿದ್ದೀರಾ? ನೇರವಾಗಿ ಕೇಳಿ ಬಿಟ್ಟಳು ಸಿರಿ. ಆದ್ರೆ ಅವನ ಕಡೆಯಿಂದ ಬಂದ ಉತ್ತರ ವಾಟ್, ಪ್ರೀತಿ? ಯು ಮೀನ್ ಲವ್? ಮಂಡೋದ್ರಿ ಯಾವ ಯುಗದಲ್ಲಿದ್ಯಾ? ಅವರು ಲವ್ ಮಾಡುವಷ್ಟು ಫ್ರೀ ಇದ್ದಾನ ಯುವರಾಜ್ ಎಂದು ನಗಲಾರಂಭಿಸಿದ. ಅವಳ ಮನಸ್ಸಿಗೆ ಆ ಮಾತು ಸಿಡಿಲು ಬಡಿದಂತಾಯ್ತು. ಹೀಗಷ್ಟೇ ಹೇಳಿದ್ರಿ, ನನ್ನ ನೋಡ್ತಾನೆ ಇರಬೇಕು ಅನ್ಸುತ್ತೆ, ನಾನು ನೋಡ್ದೆ ಇರೋಕ್ಕಾಗಲ್ಲ, ನನ್ನ ಮಾತು ಕೇಳ್ದಿರೋಕ್ಕಾಗಲ್ಲ ಅಂತ ಎಂದಳು. ಹೌದು ಅನ್ಸುತ್ತೆ, ಬಟ್ ಚಿನ್ನ, ಹಾಗಂತ ಲೈಫ್ ಲಾಂಗ್ ನಿನ್ನ ಮಿಡಲ್ ಕ್ಲಾಸ್ ಮುಖ ನೋಡ್ಕೊಂಡಿರ್ತೀನಿ, ಬದುಕಿರೋ ತನಕ ನಿನ್ನ ಕೈನ ಬಿಟ್ಟು ಹೋಗಲ್ಲ, ನನ್ನ ಉಸಿರು ಇರೋವರೆಗೂ ನಿನ್ನ ಕಣ್ಗಳಿಗೆ ರೆಪ್ಪೆ ಆಗಿರ್ತೀನಿ ಅಂತ ಡೈಲಾಗ್ ಬಿಟ್ಟಿಲ್ವಲ್ಲ. ನಿಂಗೆ ಮಾಡೆಲ್ ಜಗತ್ತಿನ ಟ್ರೆಂಡ್ ಗೊತ್ತಾ? ಟ್ರೆಂಡ್ ಸೆಟ್ಟರ್ ಕಣೆ ವಿರಾಜ್ ಸಿಂಹಾದ್ರಿ. ಸೊ ಈಗ ನನ್ನ ಟ್ರೆಂಡಿಂಗ್ ಲಿಸ್ಟ್ನಲ್ಲಿ ನೀನಿದ್ಯಾ. ಮುಂದೆ ಯಾರು ಬರ್ತಾರೋ ಯಾವನಿಗೆ ಗೊತ್ತು. ಇದು ಲವ್ ಅಲ್ಲ, ಅಟ್ರಾಕ್ಷನ್. ನಾನ್ಸೆನ್ಸ್ ಥರ ಲವ್ವು ಪವ್ವು ಅಂತ ತಲೆ ಮೇಲೆ ಗೂಬೆ ಕೂರಿಸ್ಬೇಡ. ಈಗ ನಿನ್ನ ಟೈಮ್, ನಿನ್ನ ಲಕ್ ಸೂಪರ್ ಆಗಿದೆ. ಲಂಕಾಧಿಪತಿ ನಿಂಗೆ ಒಂದು ಚಾನ್ಸ್ ಕೊಟ್ಟಿದ್ದಾನೆ, ಚೂಸ್ ಮಾಡ್ಕೊ. ಹಗ್ ಮಾಡು, ಕಿಸ್ ಮಾಡು, ಎಂಜಾಯ್ ಮಾಡು. ಇಟ್ಸ್ ಯುವರ್ ಟೈಮ್ ನಾವ್ ಎಂದ. ಮತ್ತೆ ಈಗ ಮುತ್ತು ಕೊಟ್ಟಿದ್ದು ಅದಕ್ಕೇನಾ ಎಂದವಳ ನೋಡಿ, ಎಸ್, ಕೊಡಬೇಕು ಅನ್ನಿಸ್ತು, ಕೊಟ್ಟೆ. ಇನ್ಫ್ಯಾಕ್ಟ್ ಒಂದು ಡೀಪ್ ಕಿಸ್ ಕೊಡಬೇಕು ಅಂದ್ಕೊಂಡೆ, ಆದರೆ ನೀನು ಇಷ್ಟಕ್ಕೆ ಎಮರ್ಜೆನ್ಸಿ ಎಕ್ಸಿಟ್ ಹುಡುಕ್ತಿದ್ದೆ. ಇನ್ನು ಡೀಪ್ ಕಿಸ್ ಕೊಟ್ಟರೆ ಆಂಬ್ಯುಲೆನ್ಸ್ ತರಿಸ್ಬೇಕು ಅಂತ ಸುಮ್ಮನಾದೆ. ಇನ್ನೊಂದು ವಿಷಯ ಗೊತ್ತಾ, ಇದುವರೆಗೂ ಕಿಸ್ ಬಿಟ್ಟು ಬೇರೇನೂ ಮುಂದುವರೆದಿಲ್ಲ ಯುವರಾಜ್. ಬಟ್ ನಿನ್ನ ನೋಡಿದಾಗ ಐ ಫೀಲ್ ಒಂದ್ಸಲ ನಾವಿಬ್ರು ಒಂದು ಆತ ಪೂರ್ತಿ ಮಾತಾಡುವ ಮುನ್ನವೇ ನಿಲ್ಲಿಸಿ ಸಾಕು ಎಂದು ಕೈ ಮುಂದೆ ಮಾಡಿ, ನಿಲ್ಲಿಸಿ, ಇನ್ನೊಂದು ಮಾತಾಡಬೇಡಿ, ನನಗೆ ಹಿಂಸೆ ಆಗತ್ತೆ. ಅಂದರೆ ನಿಮ್ಗೀಗ ನನ್ನ ಮೇಲಾಗಿರೋದು ಪ್ರೇಮ ಅಲ್ಲ, ಮೋಹ. ಛೀ ಎಂದು ಕಣ್ಣೀರು ಸುರಿಸುವ ಸಿರಿನ ನೋಡಿ, ಮೋಹ ಅಂದರೆ ಅಟ್ರಾಕ್ಷನ್. ಎಸ್, ಎಕ್ಸಾಕ್ಟ್ಲಿ ಎಂದ. ಆ ಮಾತಿಗೆ ಅವಳ ಕಣ್ಣು ಕೆಂಪಾಯಿತು. ಮುಚ್ಚಿ ಬಾಯಿ. ಹಗ್ ಮಾಡಬೇಕು ಅಂದರೆ ಮಾಡು, ಕಿಸ್ ಮಾಡಬೇಕು ಅಂದರೆ ಮಾಡು ಅಂದರೆ ಏನರ್ಥ? ಈಗ ನಿನ್ನ ಟೈಮ್ ಏನು ಬೇಕಾದರೂ ಅದನ್ನು ಮಾಡ್ಕೊ ಅಂದರೆ ಏನರ್ಥ? ನಾನು ನಿಮ್ಮ ಕಣ್ಣಿಗೆ ಹೇಗೆ ಕಾಣಿಸ್ತೀನಿ ಸರ್? ಟೈಮ್ ಪಾಸ್ ಮಾಡೋ ಹೆಣ್ಣಿನ ರೀತಿನ? ಆ ರೀತಿ ಮಾಡೋ ಹಾಗಿದ್ರೆ ಮಿಡಲ್ ಕ್ಲಾಸ್ ಮನೆಯಲ್ಲಿ ಇರ್ತಾ ಇರಲಿಲ್ಲ, ದೊಡ್ಡ ಪ್ಯಾಲೇಸ್ನಲ್ಲಿ ಇರ್ತಿದ್ದೆ. ನಾವು ಪ್ರಾಣಕ್ಕಿಂತ ಮಾನಕ್ಕೆ ಹೆದರೋರು. ಅದಕ್ಕೆ ಆ ಹೆದರಿಕೆಗೆ ಅಪ್ಪ ನನ್ನ ಮದುವೆ ಫಿಕ್ಸ್ ಮಾಡಿಸಿದ್ದು. ಮಾನ ಮರ್ಯಾದೆ ಬಿಟ್ಟೋರಾಗಿದ್ರೆ ಮನೆ ಬಾಗಿಲಿಗೆ ಚಿಲ್ಕ ಯಾಕೆ ಅಂತ ಸಿಕ್ಕವ್ರನ್ನೆಲ್ಲ ಮನೆಯೊಳಗೆ ಬನ್ನಿ ಅಂತ ವೆಲ್ಕಮ್ ಮಾಡ್ಕೋತಿದ್ವಿ.
ಒಂದೊತ್ತು ಉಪವಾಸ ಇದ್ರು ಯಾರ ಮುಂದೆನೂ ಉಪವಾಸ ಇದ್ದೀವಿ ಅಂತ ಹೇಳ್ಕೊಂಡು ಕೈ ಚಾಚೋರಲ್ಲ ನಾವು ಮಿಡಲ್ ಕ್ಲಾಸ್ ಜನ. ಅದೆಷ್ಟು ಸುಲಭವಾಗಿ ನನ್ನ ಜೊತೆಗಿರು, ಈಗ ನಿನ್ನ ಟೈಮ್ ಅಂತ ಕೇವಲವಾಗಿ ಮಾತಾಡ್ತೀರಾ ಸರ್? ಇಷ್ಟು ದಿವಸದಲ್ಲಿ ಇದೇನಾ ನೀವು ನನ್ನ ಅರ್ಥ ಮಾಡ್ಕೊಂಡಿದ್ದು? ಇದೆಲ್ಲ ಮಾಡೋದಕ್ಕೆ ಸೆಟ್ ಆಗಿರೋ ಮದುವೆ ಬಿಟ್ಟು ನಾನು ನಿಮ್ಮ ಮುಂದಿರ್ಬೇಕಾ? ಈ ರೀತಿ ಬದುಕೋಕ್ಕಿಂತ ಮಾನ ಮರ್ಯಾದೆ ಬಿಟ್ಕೊಡ್ದೆ ಆ ಹುಡುಗನ ಮದುವೆ ಆಗಿ ಇಷ್ಟನೋ ಕಷ್ಟನೋ ಹೆಂಡತಿಯಾಗಿ ಜೊತೆಗಿರ್ತೀನಿ. ಆಗಿಲ್ಲ ಅಂದರೆ ಕೆರೆನೋ ಬಾವಿನೋ ನೋಡ್ಕೊಳ್ತೀನಿ. ಇಂಥ ಕೆಲಸ ಮಾಡೋದಿಲ್ಲ. ಸದ್ಯ ಇದ್ದಿದ್ದು ಇದ್ದಾಗೆ ಹೇಳಿ ಒಳ್ಳೆ ಕೆಲಸ ಮಾಡಿದ್ದೀರಾ, ಥ್ಯಾಂಕ್ಸ್. ತಪ್ಪು ಕಲ್ಪನೆಯಲ್ಲಿ ಬಿದ್ದು ತಪ್ಪಾಗುವ ಮುನ್ನ ನಿಮ್ಮ ಆಲೋಚನೆ ಅರ್ಥ ಮಾಡಿಸಿದ್ದು ಒಳ್ಳೆಯದೇ ಆಯಿತು. ಮತ್ತು ಈ ರೀತಿ ನನ್ನ ಬಳಿ ನಿಮ್ಮ ದರ್ಪ ಅಹಂಕಾರದ ಮಾತುಗಳು ಆಡಬೇಡಿ. ನೀವು ಆಡಿದ ಮೊದಲ ಕೆಲ ಮಾತುಗಳು ಕೇಳಿ ನಿಮಗೆ ನನ್ನ ಮೇಲೆ ಪ್ರೀತಿ ಆಗಿದೆ ಅಂತ ತಪ್ಪು ತಿಳ್ಕೊಂಡ್ಬಿಟ್ಟೆ. ನಾನೆಂಥ ದಡ್ಡಿ, ಅದು ನಿಜಾನೇ. ಇಷ್ಟು ವರ್ಷದಿಂದ ಮನೆಯವರ ಹಾಗೆ ನೋಡಿದ ಪುಣ್ಯಾತ್ಮ ಅಲ್ವಾ ನೀವು? ಹೀಗಿರುವಾಗ ಈ ಮಿಡಲ್ ಕ್ಲಾಸ್ ಹುಡುಗಿ ಮೇಲೆ ಪ್ರೀತಿ ಆಗತ್ತಾ? ಖಂಡಿತ ಇಲ್ಲ. ನಂದೇ ತಪ್ಪು ಸರ್. ದಯಮಾಡಿ ಏನೇನೋ ಆಲೋಚನೆ ಮಾಡಿ ನನ್ನ ಪ್ರೀತಿಸ್ತಿದ್ದೀರಾ ಅಂತ ಕೇಳಿದ್ದಕ್ಕೆ ಕ್ಷಮಿಸ್ಬಿಡಿ. ನಿಮ್ಮ ಟ್ರೆಂಡ್ ಲಿಸ್ಟ್ನಿಂದ ದಯಮಾಡಿ ನನ್ನ ಹೆಸರು ತೆಗೆದುಬಿಡಿ ಎಂದು ಬಾಗಿಲು ತೆಗೆದು ಅಳುತ್ತಾ, ನಾನು ನಿಮ್ಮ ಆಫೀಸಿಗೆ ಬರ್ತಿಲ್ಲ. ಬಲವಂತ ಮಾಡಬೇಡಿ. ನಾನು ಸಾಯೋ ಮುಂಚೆ ನಿಮ್ಮ ಸಾಲ ತೀರಿಸ್ತೀನಿ. ಇದೇ ನೆಪ ಇಟ್ಕೊಂಡು ಮೈ ಮಾರ್ಕೊಳ್ತೀನೇನೋ ಅಂತ ಟೆಸ್ಟ್ ಮಾಡೋಕ್ಕೆ ಮನೆಗೆ ಬರಬೇಡಿ. ಹಾಗೂ ಬರೋದಿದ್ರೆ ತೊಟ್ಟು ವಿಷ ತಂದುಬಿಡಿ. ನಿಮಗೆ ನನ್ನನ್ನು ಒಪ್ಪಿಸಿ ಅದೇ ವಿಷ ಕುಡಿದ್ಬಿಡ್ತೀನಿ ಎಂದು ಅಲ್ಲಿಂದ ಹೊರಟಳು. ಹೋಗುವಾಗ ಅದೇಕೋ ಅವಳ ಮನಸ್ಸಿಗೆ ತುಂಬ ನೋವಾಗಿತ್ತು. ನಿನ್ನೆ ಅವ್ರ ಅಪ್ಪ ಅಂದ ಮಾತುಗಳೇ ಅವಳಿಗೆ ಸಹಿಸೋಕ್ಕಾಗಿರಲಿಲ್ಲ. ಈಗ ಇವನಾಡಿದ ಮಾತುಗಳು ಮತ್ತಷ್ಟು ನೋವು ಮಾಡಿತ್ತು. ಗೊಳೋ ಎಂದು ಅಳುತ್ತಾ ಓಡಿದ್ಲು. ಹೋಗ್ತಿದ್ದವಳನ್ನು ತಡೆಯಲು ಅವನ ಕೈ ಮುಂದೆ ಬಂದರೂ ಅವನ ದರ್ಪ ಕಲ್ಲು ಹೃದಯ ಹಾಗೆ ಕಲ್ಲಾಗಿಯೇ ನಿಂತಿತ್ತು. ಇವ್ರ ಮಧ್ಯೆ ನಡೆದ ಸಣ್ಣ ಸಂಭಾಷಣೆ ಅಲ್ಲೇ ಬಾಗಿಲ ಬಳಿ ನಿಂತಿದ್ದ ಅಜ್ಜಿ ಹಾಗೂ ವರ್ಷ ಇಬ್ಬರ ಕಿವಿಗೂ ಸ್ಪಷ್ಟವಾಗಿತ್ತು. ಮುಂದೆ ಈಗ ಹೇಳಿ ಅವನಿಗೆ ಲವ್ ಆಗಿದ್ಯಾ ಇಲ್ವಾ ಅಂತ ಇಂಥ ಮೈಂಡ್ ಸೆಟ್ ಇರೋನು ಸಿರಿಗೆ ನಿನ್ನೊಲವಿಗೆ ಅಧಿಪತಿನಾ ಅಂತ ಹೇಳೋಕೆ ಸಾಧ್ಯನಾ? ಶೇರ್ ಕಮೆಂಟ್ ಮಾಡೋದು ಮರೆಯದಿರಿ.